ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೋಮ್ ಟೂರ್ ಮಾಡಬೇಕಾದ್ರೆ ಟಿ ವಿ ಬಗ್ಗೆ ಹೇಳಿದ್ದೆ. ನಮ್ಮ ಮನೆ ಟಿ ವಿ ಹಾಳಾಗಲಿ ಅಂತ ಅನ್ಕೊತಾ ಇದ್ದೀನಿ ಅಂತ. ಆ್ಯಕ್ಚುಲಿ ರಿಯಲ್ಲಾಗಿ ಇವತ್ತು ನಮ್ಮ ಮನೆ ಟಿ ವಿ ಹಾಳಾಗಿದೆ. ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪ ಅಮ್ಮದ ಆ್ಯನಿವರ್ಸರಿ ಕೂಡ ಆ್ಯಂಡ್ ಶುಕ್ರವಾರ. ಸೊ ಇವತ್ತು ಆ ಟಿ ವಿ ತೊಗೊಬರೋಣ ಅಂತ ಹೊರಟಿದ್ದೀವಿ. ಐ ಸ್ವೇರ್ ಟಿ ವಿ ಹಾಳಾಗಿದೆ ಆಯಿತಾ. ಆಡಿಯೋ ಬರುತ್ತೆ ಬಟ್ ವಿಡಿಯೋ ಬರಲ್ಲ, ಏನಂತ ಗೊತ್ತಿಲ್ಲ. ಸೊ ಚೇಂಜ್ ಮಾಡಬೇಡ, ಬೆಟರ್ ಅಲ್ವಾ ಅಂತ ಹೊರಟ್ವಿ. ಬನ್ನಿ ಹೋಗೋಣ. ಆ್ಯಂಡ್ ಒಂದಷ್ಟು ಜನ ನಂದು ಹೋಮ್ ಟೂರ್ಗೆ ಚೆನ್ನಾಗಿ ವ್ಯೂಸು ಬಂದಿದೆ, ಪ್ಲಸ್ ಒಂದಷ್ಟು ಜನ ಕಮೆಂಟ್ಸ್ ಕೂಡ ಚೆನ್ನಾಗಿ ಹಾಕಿದ್ದೀರಾ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಆಲ್. ಹಿಂಗೇನೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟಿ ವಿ ತೊಗೊಂಡು ಬರೋಕ್ಕೆ ಅಂತ ನಾನು ಮತ್ತು ನಮ್ಮಪ್ಪ ಏಕಾಕ್ಷ 3 ಜನ ಹೊರಟ್ವಿ. ಅಮ್ಮ ಮನೇಲೇ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮೂಡಿಗೆರೆಗೆ ಹೊರಟ್ವಿ. ಆ್ಯಕ್ಚುಲಿ ನಮಗೆ ಮೂಡಿಗೆರೆ ನಿಯರ್ ಆಗಿರೋದ್ರಿಂದ ಅಲ್ಲೇ ಯೂಶ್ವಲಿ ನಾವೇನೇ ತೊಗೊಂಡು ಬರೋದಾದರೂ ತೊಗೊಂಬರೋದು. ಹಾಗಾಗಿ ಸೊ ಮೂಡಿಗೆರೆ ರೀಚ್ ಆದ್ವಿ. ಇಲ್ಲಿ ಒಬ್ಬರು ಅಂದರೆ ಗೊತ್ತಿರೋರೆ, ಆಲ್ಮೋಸ್ಟ್ ನಾವೇನೇ ತೊಗೊಳ್ಳೋದಾದರೂ ಒಂದು ಅಂಗಡಿಲಿ ಪರ್ಚೇಸ್ ಮಾಡ್ತೀವಿ. ಅಲ್ಲಿಗೆ ಹೋದ್ವಿ. ಅಲ್ಲೊಂದಷ್ಟು ಟಿ ವಿಗಳನ್ನ ನೋಡಿದ್ವಿ. ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಸ್ಯಾಮ್ಸಂಗ್ ಬ್ರ್ಯಾಂಡ್ಗೆ ಹೋದ್ವಿ. ಸೊ ತೊಗೊಳ್ಳೋದಂತೂ ತೊಗೊತೀವಿ, ಒಳ್ಳೆ ಟಿ ವಿನೇ ಪರ್ಚೇಸ್ ಮಾಡೋಣ ಅಂದ್ಕೊಂಡು 55 ಇಂಚಸ್ದು ತೊಗೊಂಡ್ವಿ. ಅಲ್ಲಿ ಟಿ ವಿ ಎಲ್ಲ ಪರ್ಚೇಸ್ ಮಾಡಿ ಸ್ವಲ್ಪ ಸಂತೆಗೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಮೂಡಿಗೆರೆಯಲ್ಲಿ ಅವತ್ತು ಸಂತೆ ಇರುತ್ತೆ, ಫ್ರೈಡೇ. ಸೊ ಒಂದು ಸ್ವಲ್ಪ ತರಕಾರಿ, ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಸಂತೆಗೆ ಹೋಗಿ ಅಲ್ಲೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಇಡೀ ಮೂಡಿಗೆರೆಯಲ್ಲಿ ತುಂಬಾ ಮಳೆಗಾಲ ಇತ್ತಲ್ವ, ಮಳೆ ಇತ್ತಲ್ಲ, ಹಾಗಾಗಿ ಐಸ್ ಕ್ರೀಮ್ ಎಲ್ಲೂ ಇಲ್ಲ. ಅದಕ್ಕೆ ಏಕಾಕ್ಷಿ ಇವತ್ತು ಲಾಲಿಪಾಪೇ ಗತಿ. ಇವತ್ತು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಕೂಡ ಇತ್ತಲ್ವ, ಹಾಗಾಗಿ ಒಂದು ಕೇಕ್ನ ಕಟ್ ಮಾಡಿಸೋಣ ಅಂತ ನಾನು ಅಲ್ಲೇ ಮೂಡಿಗೆರೆಯಲ್ಲೇ ಒಂದು ಕೇಕ್ನ ತೊಗೊಂಡು ಮನೆ ಕಡೆ ಬಂದ್ವಿ. ಆ್ಯಕ್ಚುಲಿ ಏಕಾಕ್ಷ ಆನ್ ದಿ ವೇ ಬರ್ತಾ ಕೇಕ್ನ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದ, ಮುಟ್ಟಿ ತೋರಿಸ್ತೀನಿ ನೋಡಿ. ಅಲ್ಲಿ ಪಪ್ಪ ಅನ್ನೋದು ಅಳಿಸೋಗ್ಬಿಟ್ಟಿದೆ, ಕಿತ್ತೋಗ್ಬಿಟ್ಟಿದೆ. ಅವನೇನು ಅಂದ್ಕೊಂಡಿದ್ದ ಅಂದರೆ ಕೇಕ್ನ ಅವ್ನ ಬರ್ಡೇ ಇದೆ, ಬರ್ಡೇ ಕಟ್ ಮಾಡ್ಸೋಕ್ಕೆ ತಂದಿದ್ದೀವಿ ಅಂತ ಅಂದ್ಕೊಂಡಿದ್ದ. ಪಾಪ ಆ್ಯನಿವರ್ಸರಿಗೆ ಕಟ್ ಮಾಡ್ಸೋಕ್ಕೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ನ ಬರ್ಡೇ ಅಂತ ನೋಡಿ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ನೋಡಿ. ನೀ ಕಟ್ ಮಾಡಬಾರ್ದು, ನೀನಲ್ಲ, ಇರು ಇರ ಇರ ನೀನಲ್ಲ ಮಗ್ನ, ಇರು ನೀನಲ್ಲ, ಇರು. ನಿಂಗಲ್ಲ ಮಗ್ನೆ, ಇರು ಮಗ್ನೆ, 1 ನಿಮಿಷ ಇರು ಮಗ್ನೆ. ಯೂಶ್ವಲಿ ನಾವು ಪ್ರತಿ ವರ್ಷವೂ ಏನು ಸೆಲೆಬ್ರೇಟ್ ಮಾಡಲ್ಲ. ಈ ವರ್ಷ ನಾನು ಮನೇಲಿ ಇದ್ದೆ ಅಲ್ವಾ, ಹಾಗಾಗಿ ಕೇಕ್ನ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ದು. ಯಾಕಂದರೆ ನಾನು ಇರಲ್ಲ, ನನ್ನ ತಂಗಿನೂ ಇರಲ್ಲ ಮನೇಲಿ, ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ನನ್ನ ತಂಗಿನೂ ಕೂಡ ಮದುವೆ ಆಗಿ ಹೋಗಿದೆ. ಇನ್ನು ಮದುವೆಗಿನ್ನ ಮುಂಚೆನೂ ಕೂಡ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ. ನಾನು ಬೆಳೆದಿದ್ದೆಲ್ಲ ನಮ್ಮ ದೊಡ್ಡಮ್ಮ ಮನೆಯಲ್ಲಿ, ಸ್ಕೂಲೆಲ್ಲ, ಕಾಲೇಜೆಲ್ಲ. ಹಾಗಾಗಿ ಇನ್ನು ನನ್ನ ತಂಗಿ ಕೂಡ ಅವಳು ಬೆಳೆದಿದ್ದು ಬೋರ್ಡಿಂಗ್ ಸ್ಕೂಲಲ್ಲಿ. ಆಚೆನೇ ಇಬ್ಬರು ಬೆಳೆದಿದ್ದರಿಂದ ಅಪ್ಪ ಅಮ್ಮನ ಆ್ಯನಿವರ್ಸರಿಗಾಗಲಿ ಬರ್ಡೇಗಾಗಲಿ ಯಾವುದು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಮನೆಗೆ ಬಂದು. ಇನ್ನು ಫೋನ್ ಮಾಡಿ ವಿಶ್ ಮಾಡ್ತಿದ್ವಿ ಅಷ್ಟೇ. ಏಕಾಕ್ಷ ಒಂದು 6 ಮಂತ್ಸ್ ಬೇಬಿ ಇರಬೇಕಾದ್ರೆ ಇವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ಬಿಟ್ಟರೆ ಇವಾಗಲೇ ಸೆಲೆಬ್ರೇಟ್ ಮಾಡ್ತಾ ಇರೋದು, ಅಂದರೆ ಬಿಫೋರ್ ಲಾಸ್ಟ್ ಇಯರ್. ಆ್ಯಕ್ಚುಲಿ ಏನಿಲ್ಲ, ಒಂದು ಅಪ್ಪ ಅಮ್ಮ ಆ್ಯಕ್ಚುಲಿ ಮಕ್ಳ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ, ಚಿಕ್ಕ ಪುಟ್ಟ ಖುಷಿಯನ್ನು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಥರ ಇದ್ದಾಗ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರೆ ಏನು ದೊಡ್ಡ ವಿಶೇಷ ಅಲ್ಲ. ಹಾಗಾಗಿ ಅವ್ರಿಗೂ ಖುಷಿ ಆಗಲಿ ಅಂತ ಹೆಂಗಿದ್ರು ಮೂಡಿಗೆರೆ ಹೋಗಿದ್ವಲ್ಲ, ಸೊ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸ್ದೆ. ಅವರಿಬ್ರಿಗೂ ಸಖತ್ ಖುಷಿ ಆಯಿತು. ಅವರಿಬ್ರಿಗಿನ್ನ ಏಕಾಕ್ಷ ಅಂತೂ ಸಖತ್ ಎಂಜಾಯ್ ಮಾಡ್ದ. ಅವ್ನು ನಿಜವಾಗ್ಲೂ ಅವನದೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡ್ದ, ಅಷ್ಟು ಖುಷಿ ಪಟ್ಟ. ಕೈ ತಿನ್ಸ್ಬೇಕಮ್ಮ, ಕೈ ತಿನ್ಸ್ಬೇಕು. ಈ ಕೈಲಿ, ಆ ಕೈ ತಿನ್ನಿಸ್ತಾರ, ಈ ಕೈ ತಿನ್ಸ್ಬೇಕು. ಹಾಂ, ಥ್ಯಾಂಕ್ ಯು. ನನಗೆ ತಾತಂಗೆ, ನನಗೆ ಥ್ಯಾಂಕ್ ಯು. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.